ನಮಸ್ಕಾರ. ಅಡಿಗಾಸ್ ಎಲ್ಲ ಬಾಂಧವರಿಗೆ ನಾವು ಹೇಳೋದೇನಂದ್ರೆ, ಇದು 2ನೇ ಸರಿ ನಾವು ಟೂರ್ ಮಾಡ್ತಾ ಇರೋದು ಅಡಿಗಾಸ್ ಒಳಗೆ. ಆಲ್ ಓವರ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಮತ್ತೆ ನಾವು ಎಲ್ಲ ಕೂಡುವುದು ಅನಿರೀಕ್ಷಿತ, ಅಗಲುವುದು ಅನಿವಾರ್ಯ ಅಂದಾಗ ಎಲ್ಲರೂ ಒಂದೇ ಮನೆ ತರ ಆಗ್ಬಿಟ್ಟಿದ್ವಿ. ಕೂಡ್ದಾಗೆಲ್ಲ ಅಪರಿಚಿತರ ತರ. ಈಗ ಎಲ್ಲಾರು ಸೇರಿ ಒಂದೇ ಮನೆಯವರಾಗಿದ್ದೀವಿ. ಖುಷಿ ಆಗ್ತಾ ಇದೆ. ಮತ್ತೆ ಅವ್ರದ್ದೆಲ್ಲ ಒಂದು ಏನು ಟ್ರೀಟ್, ಊಟದ್ದಾತು, ನಮ್ದು ವಸತಿ ಆತು, ಎಲ್ಲಾನು ಚೆನ್ನಾಗಿದೆ. ಅದ್ರಲ್ಲಿ ಮೂರನೇ ಮಾತೇ ಇಲ್ಲ. ಆದ್ರೆ ಕೆಲವೊಂದು ಅಂದ್ರೆ ನಮಗೆ ಈಗ ಸೀಸನ್ ವೈಸ್ ಕೆಲವೊಂದು ಇದು ಇರ್ತವೆ, ಅದನ್ನ ತೋರ್ಸಕ್ಕೆ ಅವ್ರಿಗೆ ಪರ್ಮಿಟ್ ಇರ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಅದನ್ನ ಅವರು ಅವ್ರ ಇದ್ರೊಳಗೆ ಕೇಳ್ಕೊಂಡು ಇದ್ ಮಾಡಿದ್ರೆ ಬಹಳ ಖುಷಿ ಅಂತ ನಮ್ದು ಒಂದು ಹಂಬಲ್ ರಿಕ್ವೆಸ್ಟ್. ಯಾಕಂತಂದ್ರೆ ಅದು ಗಾರ್ಡನ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾರ ಬಾಯಲ್ಲಿ ಕೇಳಿದಾಗ ನಮ್ಗೊಂದ್ ಸ್ವಲ್ಪ ಎಲ್ಲೋ ಇಲ್ಲಿ ಮಟ್ಟ ಬಂದು ಅದು ನೋಡ್ಲಿಲ್ವಲ್ಲ ಅಂತ ಫೀಲ್. ಯಾಕಂದ್ರೆ ಅದು ಗಾರ್ಡನ್ ಒಳಗೆ ಅವರು ಚಂದಾಗಿ ಬೆಳೆಸಿದಾರ ಅಂದಾಗ ಅದನ್ನ ನೋಡ್ಬೇಕನ್ನೋ ಒಂದು ಖುಷಿ. ಆ ಖುಷಿ ತಪ್ತಲ್ಲ ಅನ್ನೋದು ಒಂದಷ್ಟೇ. ಅದ್ ಬಿಟ್ರೆ ಇನ್ನ ಎಲ್ಲಾ ಚೆನ್ನಾಗಿ ತೋರಿಸಿದಾರೆ. ಮಹೇಶ್ ಅಣ್ಣನೂ ಅಷ್ಟೇ, ಅವರು ಸ್ವಲ್ಪ ಇದ್ ಮಾಡ್ಕೊಂತಾರ ಅಂದವರು ಕೂಡ ಅಗದಿ ಹಸುಮುಖದಾಗ ಮತ್ತೆ ಎಲ್ಲಾರನು ಸಾಲ್ವ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಮ್ಯಾನೇಜರ್ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಇದ್ದೇ ಇರ್ತೈತಿ ಗಡಿಬಿಡಿ. ಎಲ್ಲಾರನು ನೋಡ್ಬೇಕು, A to Z. ಆದ್ರೆ ನಾವು ಪಾರ್ಟಿ ಮೆಂಬರ್ಸ್ ಅಂದಾಗ ಇನ್ನೂ ಅವ್ರಿಗೆ ಕಷ್ಟ ಆಕತೆ. ಆದ್ರೂ ಕೂಡ ಎಲ್ಲಾರನು ಚಂದಾಗಿ ಕರ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದ್ರು. ತುಂಬಾ ಖುಷಿ ಆಯ್ತೈತಿ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇವಿ. ಫಾತಿಮಾ ಅವ್ರು ಗೈಡ್, ಅವರು ತುಂಬಾ ಚೆನ್ನಾಗಿ ಅಲ್ಲಿದ್ದು ಅಂದ್ರೆ ಈಗ ಒಂದು ದುಬೈ ಅಂದಾಗ ಅದು ಅಪರಿಚಿತ ಸ್ಥಳ. ಅವ್ರು ಅಲ್ಲಿದ್ರ ಬಗ್ಗೆ ಕನ್ನಡದಲ್ಲಿ ಚಂದಾಗಿ ಮಾತಾಡಿದ್ರಿಂದ ನಾವೆಲ್ಲ ಕನ್ನಡ ಹೆಚ್ಚು ಮೆಂಬರ್ಸ್ ಇರೋದ್ರಿಂದ ಅದೆಲ್ಲ ನೀಟಾಗಿ ಅರ್ಥ ಆಯ್ತು ನಮ್ಗೆ. ಅದು ಒಂದು ಬಹಳ ಖುಷಿ ಕೊಡ್ತು. ಬರೀ ಇಂಗ್ಲಿಷ್ ಮಾತಾಡಿದ್ರೆ ತೊಂದರೆ ಆಕಿತ್ತು ಕೆಲವ್ರಿಗೆ, ಆದ್ರೆ ಇದು ಬಹಳ ಖುಷಿ ಕೊಡ್ತು. ಮತ್ತೆ ಊಟದಂತೂ ಮಾತೇ ಇಲ್ಲ. ಊಟದ್ದು ತಿಂಡಿ ಎಲ್ಲಾನು ಚೆನ್ನಾಗೇ ಇತ್ತು. ಅದ್ರಾಗ 2 ಮಾತೇ ಇಲ್ಲ. ಇನ್ನು ಉಳ್ದವೆಲ್ಲ ನಮಗೆ ಗೊತ್ತಿದಂಗೆಲ್ಲ ಚೆನ್ನಾಗೆ ತೋರಿಸಿದ್ದಾರೆ. ಇನ್ನು ನಮಗ್ ಗೊತ್ತಿಲ್ದವ್ ಯಾವ್ದು ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಆದ್ರೂ ಆ ಟೈಮ್ ಒಳಗೆ ಎಲ್ಲಾನು ಕವರ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನೈಟ್ ಫ್ಲೈಟ್ಗಳು ಮಾಡಿ ಡೇ ಟೈಮ್ನ ಯೂಸ್ ಮಾಡ್ಕೋಬಹುದಾ ಅಂತ ನಾವು ಕೇಳ್ತೀವಿ ಅಷ್ಟೇ. ಅದನ್ನ ನೀವು ಮೀಟಿಂಗ್ದಾಗಲಿ ಏನಾರು ಇದು ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆನ ಹೇಳ್ತೀವಿ. ಆಲ್ ಓವರ್ ಥ್ಯಾಂಕ್ ಯು ಅಡಿಗಾಸ್. ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ರೇಖಾ ಮಲ್ಲಿಕಾರ್ಜುನ್ ಸಂಶಿ.